ಹಾಯ್ ಸ್ನೇಹಿತರೆ, ಇವತ್ತಿನ ಹಿಡಿದಲ್ಲಿ ಏನು ತಿಳ್ಕೊಳ್ಳೋದು ಬಂದುಬಿಟ್ಟು ಒಂದು ಅವಿಪ್ಲರ್ದಲ್ಲಿ ಒಂದು ಸಿಂಪಲ್ ಆಗಿರುವ ಫುಲ್ ಈಜಿ ಟ್ರಿಕ್ಸ್ದಲ್ಲಿ ಯಾವ ರೀತಿ ನಾವು ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್. ಇವತ್ತಿನ ಹಿಡಿದಲ್ಲಿ ಬಂದುಬಿಟ್ಟು ಏನು ಜಸ್ಟ್ ನಾವು ಫೋಟೋಸು ಚೇಂಜ್ ಮಾಡ್ಕೊಂಡು ಯಾವ ರೀತಿ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ನನಗೆಲ್ಲ ಹೇಳಿದ್ದೀನಿ, ನನಗೆಲ್ಲ ಅರ್ಥ ಐತೆ ಅಂತಾರೋ ನಮ್ಮ ಸಬ್ಸ್ಕ್ರೈಬರ್ಸ್ಗಳು. ಇನ್ನು ಯಾರು ಹೊಸ ಬಂದರೂ ಅವ್ರು ಖಂಡಿತ ತಿಳ್ಕೊತಾರೆ ಫ್ರೆಂಡ್ಸ್. ಆ ರೇಂಜಿನ ವಿಡಿಯೋ ಎಡಿಟಿಂಗ್ ಹೇಗೆ ಕೊಟ್ಟೇನೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಬೇಕು ನೋಡೋಣ ಫ್ರೆಂಡ್ಸ್. ಒಂದು ಅವಿಪ್ಲರ್ ವಿಡಿಯೋ ಎಡಿಟಿಂಗ್ ಅಂದರೆ ಪರ್ಸನಲ್ ಡಿ ಪಿ ಇಲ್ಲಿ ತೋರ್ಸಾತ ನೋಡ್ಕೋ ಸ್ಕ್ರೀನ್ ಮ್ಯಾಗು. ಈ ಥರ ಅವಿಪ್ಲರ್ ಅನ್ನೋದು ಅಪ್ಲಿಕೇಶನ್ ಐತಿ. ಇದು ಪರ್ಸನಲ್ ಡಿ ಪಿ ಅವಿಪ್ಲರ್ ಐತಿ. ಈಗೇನು ಮಾಡ್ಕೊಂಡು ತಂಗಾಳಿ ಕ್ರಿಯೇಷನ್ ಅಂತ ಬರ್ತೈತೆ. ಅವಿಪ್ಲರ್ ಪರ್ಸನಲ್ ಡಿ ಪಿ ಐತಿ. ಜಸ್ಟ್ ನೋಡ್ಕೊಳ್ಳಿ ಅದು ಅವಿಪ್ಲರ್ ಅಂತ ನಿಮ್ಗೆ ಎಲ್ಲಿ ಸಿಗ್ತೈತಿ, ಯಾವ ರೀತಿ ಟೆಂಪ್ಲೇಟ್ ಅನ್ನೋದು ಹಾಕೊಳ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕು, ನಾನು ಖಂಡಿತವಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅವಿಪ್ಲರ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಡೆಮೋ ವಿಡಿಯೋಸನ್ನು ನೋಡ್ಕೊಂಡು ಜಸ್ಟ್ ನಾನು ಕ್ರಿಯೇಟ್ ಮಾಡಿದ್ದು, ನೀವು ತಮಿಳಲ್ಲಿ ನೋಡ್ಕೊಂಡ್ರೆ ಅದು ಜಸ್ಟ್ ನಾನು ಗ್ಯಾಲರಿಲಿ ಹೋಗ್ತೀನಿ. ಗ್ಯಾಲರಿಲಿ ಹೋದು ಫಸ್ಟ್ನೇ ವಿಡಿಯೋ ಆಯ್ತು ನಾನು ಕ್ರಿಯೇಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾಳೆ ಜಾತ್ರೆ ಹಿಂಗಿರುತ್ತಾನೆ ಹಿಂಗೆ ಸಣ್ಣ ಹಚ್ಚಿದಿ ಡ್ರೆಸ್ ಹಾಕ್ಕೊಂಡು ಸಾನಿ ಅಂದಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫಸ್ಟ್ ಸಾಂಗ್ ನನ್ನ ಸಾಂಗ್ ತಗೊಂಗೆಲ್ಲ ಆ್ಯಕ್ಷನ್ ಐತಿ, ನಮ್ದೆಲ್ಲ ಫುಲ್ ಚೆನ್ನಾಗಿದೆ. ಇದನ್ನು ಯಾವ ರೀತಿ ನಾವು ಫೋಟೋ ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಲೋಗೋ ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ನಾವು ನಮ್ಮದಾದಂಥ ವಿಡಿಯೋ ಯಾವ ರೀತಿ ಜನಪದ ಕನ್ನಡ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಯಾವ್ದು ಬರೋದಂತ ಈಗ ತಿಳಿಸ್ತೀನಿ ನೋಡ್ಕೊಳ್ಳೋಣ. ನಾನು ಅವಿಪ್ಲರ್ದಾಗ ವಿಡಿಯೋ ಅದಂತೂ ಅವಿಪ್ಲರ್ ಐತೆ ಫ್ರೆಂಡ್ಸ್. ಅದು ಹೋಗಿ ಕ್ಯಾಪ್ಕಟ್ದಾಗ ನಾನು ಈ ರೀತಿ ಬರ್ಕೊಂಡು ಇನ್ನೂ ಎಷ್ಟು ಚೆನ್ನಾಗಿ ಕಾಣಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾವು ಯಾವ ರೀತಿ ಬರ್ಕೊಳ್ಬೇಕು ನಾನು ನೀಡಿ ತಿಳಿಸ್ತೀನಿ. ಮತ್ತು ಒಂದು ಸಪ್ರೇಟಾಗಿ ಇರೋ ಇನ್ನೊಂದು ಏನು ತಿಳಿಸ್ತೀನಿ ಅಂದರೆ ಕ್ಯಾಪ್ಕಟ್ದಲ್ಲಿ ಯಾವ ರೀತಿ ಫಾಂಟ್ಸ್ಗಳು ಆ್ಯಡ್ ಮಾಡಬೇಕು ನಾನು ತಿಳಿಸ್ತೀನಿ. ಬಟ್ ಈಗಿನ ಸಂದರ್ಭದಲ್ಲಿ ಬಂದುಬಿಟ್ಟು ನಾನು ಅವಿಪ್ಲರ್ ವಿಡಿಯೋ ಎಡಿಟಿಂಗ್ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗಿನ ವಿಡಿಯೋ ಬಂದುಬಿಟ್ಟು ನಾನು ಫಸ್ಟ್ ಒಂದು ಡಿಪ್ ಏನು ಅವಿಪ್ಲರ್ ಐತೆ ಇಲ್ಲ, ಇದು ಅವಿಪ್ಲರ್ ಅನ್ನೋದು ನಾನು ಕ್ಲಿಕ್ ಮಾಡ್ಕೊತೀನಿ. ಜಸ್ಟ್ ಅವಿಪ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು ಈ ರೀತಿ ಓಪನ್ ಆಗ್ತೈತಿ. ನಾನು ಆಗಿದ್ದಂಥ ಟ್ಯಾಬ್ಲೆಟ್ಸ್ ಐತಿ ಈ ರೀತಿ ಓಪನ್ ಆಗ್ತೈತಿ. ಓಪನ್ ಹಾಕೋಣ ಏನು ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಬಟ್ ಟಚ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಒಂದು ಬಟ್ ಟಚ್ ಮಾಡ್ಕೊಂಡ್ರೆ ಆ ನಂತರ ಬಲ್ಗಡೆ ಸರಿ ಈ ರೀತಿ ಜಕ್ಕೋತೀನಿ ನೋಡ್ಕೊಳ್ಳಿ. ನಾನು ಬಲ್ಗಡೆ ಸರಿ ಈ ರೀತಿ ಜಕ್ಕೊಳ್ಳಿ. ನಿಮ್ಮ ಬಲ್ಗಡೆ ಸರಿ ಏನು ಕೂತಿರ್ತಿರಲ್ಲ ಫೋನ್ ಹಿಡ್ಕೊಂಡು ಬಲ್ಗಡೆ ಸರಿ ಜಕ್ಕೊಳ್ಬೇಕು ಬಲ್ಗಡೆ ಕೈಗೆ. ಈ ಕಡೆ ಬಲ್ಗಡೆ ಕಡೆ ಜಕ್ಕೊಂಡ್ರೆ ಈ ರೀತಿ ಅದು ಎಷ್ಟು ಇಲ್ಲಿ ತನಕ ಬರೋಮಟ್ಟ ಜಕ್ಕೊಳ್ಳಿ. ಇಲ್ಲಿ ತನಕ ಬರೋಮಟ್ಟ ಜಕ್ಕೊಳ್ಳಿ. ಆನಂತರ ನಮ್ಗೆ ಏನೈತಿ ಅವೈಲೇಬಲ್ಸ್ ಐತಿ ಒಂದು CD ಕ್ಯಾಸೆಟ್ ಐತೆ ನೋಡ್ಕೊಳ್ಳಿ. ಮೂರದು ಕರಿ ಇಲ್ಲಿ ಆಪ್ಷನ್ಸ್ಗಳು ನೋಡ್ಕೊಳ್ಳಿ. ಇದು ಒಳಟ ಇದ್ರೊಳಗೆ CD ಕ್ಯಾಸೆಟ್ ಐತೆ ಅವೈಲೇಬಲ್ಸ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಹಾಕೋಣ ನಮ್ಮ ಫೈಲ್ದಲ್ಲಿ ಎಷ್ಟು ಅಂದ್ರೆ ನಾವು ಫೈಲ್ ಮ್ಯಾನೇಜರ್ ನನ್ನ ಮೊಬೈಲಲ್ಲಿ ಎಷ್ಟು ಫೈಲ್ಸ್ ಇದಾವೋ ಅಷ್ಟು ಫೈಲ್ಸಲ್ಲಿ ತೋರಿಸ್ತೈತಿ. ಒಂದು ಸಾಂಗ್ ಹತ್ರ ತೋರಿಸ್ತೈತಿ, 2 ಸಾಂಗ್ ಹತ್ರ ತೋರಿಸ್ತೈತಿ, ಎಷ್ಟಿದ್ರು ಒಟ್ಟು ತೋರಿಸ್ತೈತಿ. ನಮ್ದು ಯಾವ್ದು ತೊಗೊಳ್ಬೇಕಂದ್ರೆ ನಾನು ವಿಡಿಯೋ ಟು MP3 ಮಾಡ್ಕೊಂತ ಒಂದು ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆನಂತರ ಏನು ಮಾಡ್ಕೊಂಡು ಜಸ್ಟ್ ಟಚ್ ಮಾಡ್ತೀನಿ ಅಷ್ಟೇ ನಾನು. ಆಯ್ತು ಫ್ರೆಂಡ್ಸ್, ಜಸ್ಟ್ ನಾನು ನೋಡ್ಕೊಳ್ಳಿ ಈ ರೀತಿ ಟಚ್ ಮಾಡ್ತೀನಿ ಆಯ್ತಲ್ಲ. ಜಸ್ಟ್ ಈ ರೀತಿ ಟಚ್ ಮಾಡ್ಕೊಂಡು ಸಾಕು ಸಾಂಗ್ ಪ್ಲೇ ಆಯಿತು. ಎಲ್ಲೋ ಮಾರ್ಕ್ ಕೊಟ್ಕೊಂಡು ಹೋಗಿ ಹಾಕುವಂಥ ಅವಶ್ಯಕತೆ ಇಲ್ಲ, ಇಲ್ಲಿಂದ ಓದಿ ಹಾಕೋಂಥ ಏನೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನೆಲ್ಲ ಯಾವ ರೀತಿ ಕ್ರಿಯೇಟ್ ಆಕೈತೆ ಅಂದರೆ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗೈತಿ కదా. ಆನಂತರ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಒತ್ತಿರ್ಕೊಂಡು ಎಲ್ಲ ಹೋಗ್ಬಿಡಿ. ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಈ ಕಡೆ 2 ಸಾರಿ ಸರ್ಚ್ಗಳು ಹೊಳೆ ವಾಪಸ್ಸು ನಮ್ಮ ವಿಡಿಯೋ ಎಡಿಟಿಂಗ್ ಅನ್ನೋದು ಓಪನ್ ಆಗೋದಕ್ಕೆ ಸರ್ಚ್ಕೊಳ್ಳಿ. ಸರ್ಚ್ ಮಾಡೋದು ಹಾಕೊಂಡು ನಾವು ಏನಾಕೈತಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಟ್ಯಾಂಪ್ಲೆಟ್ಸ್ ಒಳಗಡೆ ಓಪನ್ ಆಗಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ಗಳು ನಿಮ್ಗೆ ಕಂಡು ಬರ್ತಾವೆ. ಅಂದರೆ ಪ್ರಾಬ್ಲಮ್ಸ್ ಅದೊಂದು ದೊಡ್ಡ ಪ್ರಾಬ್ಲಮ್ಸ್ ಇಲ್ಲ, ಈ ರೀತಿ ಕಂಡು ಬರ್ತಾವೆ. ಯಾವ ರೀತಿ ಒಂದು ಗುಳಿ ಬರುವ ಅವನ್ನೆಲ್ಲ ಯಾವ ರೀತಿ ತೊಗೊಬೇಕಂದ್ರೆ ಇನ್ನೂ ಒಂದು ಏನು ಫ್ರೆಂಡ್ಸ್ ನಿಮ್ಗೆ ಮೇನ್ ಟಿಪ್ಸ್ ಅಂತ ತಿಳಿಸ್ಕೊಟ್ಟಿಲ್ಲ ಅಂದ್ರೆ ಇದೇ ಸಾಂಗು ರಿಪೀಟ್ ಹಾಕಬೇಕು. ನಮ್ಮ ವಿಡಿಯೋ ಎಡಿಟಿಂಗ್ ಭಾಳ ಮೋಸಕ್ಕಿಂತ ಸಾಂಗ್ ಇರ್ತೈತೆ ನಮ್ಗೆ. ಅದು ವಿಡಿಯೋ ಎಡಿಟಿಂಗ್ ಆಗೋ ತನಕ ನಮ್ಗೆ ಹೊಳೆ ಬೇರೆ ಚೇಂಜ್ ಹತ್ತೋತಕ್ಕೋ ಎಡಿಟಿಂಗ್ ಚೆನ್ನಾಗಿಲ್ಲ. ಅದು ಹೊಳೆ ರಿಪೀಟ್ ಯಾವ ರೀತಿ ಹಾಕ್ಬೇಕಂದ್ರೆ ಬಲಗಡೆ ಸೈಡು ತೀರಾ ಕೆಳಗಡೆ ಬಲಗಡೆ ಸೈಡು ಒಂದು ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಚೇಂಜ್ ಮಾಡೋದು ಅದು ಅನ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಅಲ್ಲಿ ಏನು ಮಾಡ್ಕೋಬೇಕು, ಆ ಸಾಂಗ್ ಪ್ಲೇ ಮಾಡಿದ ಬಾಜುಕ ಏನೈತಿ ಒಂದು 3 ಚಿಕ್ಕಿದಾವೆ ಬಲಗಡೆ ಸೈಡ್ ಕೆಳಗಡೆ 3ನೇದು ಚಿಕ್ಕಿದಾವೆ. 3 ಚಿಕ್ಕಿ ಅದ್ರೊಳಗೆ 6 ಆಪ್ಷನ್ಸ್ ಬರ್ತಾವೆ. 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡ್ರೆ ಕೆಳಗಡೆ ಸೈಡು 1ನೇ ಸಾಲಾಗು ಬಿಳಿ ಆಡ್ದವು. ತಳಗಡೆ ಒಂದು ನೀಲಿ ಐತಿ. ಫಸ್ಟ್ನೇ ಸಾಲಿನ ಮ್ಯಾಗಿನ ಒಂದು ನೀಲಿ ಐತಿ, ತಳಗಡೆ 2 ಬಿಳಿದವು. ಅದರೊಳಗೆ ಈ ರೀತಿ ಬಿಳಿದಿರೋದೈತಿ. ಅದು 1ನೇ ಸಾಲಿ ಅಂತ ಅದನ್ನ ನೀಲಿ ಮಾಡ್ಕೊಳ್ಳಿ. ಈ ರೀತಿ ನೀಲಿ ಅದಕ್ಕೂ ರಿಪೀಟ್ ಅದಾಗ ಸಾಂಗ್ ಪ್ಲೇ ಆಗ್ತೈತೆ ಎಡಿಟಿಂಗ್ ಮುಗಿ ತನಕ. ಇದು ನಿಮಗೆ ಡೌಟ್ ಅಂದರೆ ಕ್ಲಿಯರ್ ಆಯಿತು. ಇಲ್ಲಿ ಬಲಗಡೆ ಸೈಡ್ ತರ ಮೇಲೆ ನೋಡ್ತೀವಿ ಫ್ರೆಂಡ್ಸ್, ಒಂದು 3 ಆಪ್ಷನ್ಸ್ ಇದಾವೆ. ಚಾರ್ಜಿಂಗ್ ಬಾಕ್ಸ್ ತಗಡೆ 3 ಆಪ್ಷನ್ಸ್ ಒಳಗೆ ಪೆನ್ಸಿಲ್ ಯಾಕಂತ ಏನೈತಿಲ್ಲ ನೋಡಿ ಸೆಟ್ರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ಗಳು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಅಂತ ಸೇಪ್ಸ್ಗಳು ಅವು ಇವು ಕಂಡು ಏನು ಬರೋಂಗಿಲ್ಲ. ಬಿಳಿ ಚಿಕ್ಕಿ ಒಂದು ಗ್ಯಾಲರಿ ಚಿತ್ರ ಅಂತ ಸೇಪ್ಸು ಅದನ್ನ ಬಿಟ್ಟರೆ ಯಾವ್ದು ಶೇಪ್ಸ್ ಎಲ್ಲ ಇಂಗ್ಲೀಷ್ ವರ್ಡ್ಸಲ್ಲಿ ನಾವು ಎಡಿಟಿಂಗ್ ಮಾಡಬೇಕಾಗ್ತದೆ. ಅದ್ರೊಳಗೆ ಯಾವ ರೀತಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಯಾವ ರೀತಿ ಎಡಿಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ಒಂದೊಂದು ಕೆಲವು ಫೋನಲ್ಲಿ ಕೆಲವು ಟೆಂಪ್ಲೇಟ್ಸ್ಗಳು ಯಾರು ಕಳಿಸಿರ್ತಾರೆ ಅವ್ರಿಗೆ ಏನು ಇರ್ತೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇದು ಆಡಿಯೋ ಪ್ಲೇಯರ್ ಅಂತ ಹೇಳ್ತಿದ್ದೆ, ಅದನ್ನು ಆಡಿಯೋ ಪ್ಲೇಯರ್ 2 ಬ್ಲರ್ ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಒಂದಕ್ಕೆ 3 ಆಪ್ಷನ್ ಬಿಟ್ಟು ಫಸ್ಟ್ನೇಂದ್ರ ಹಿಡ್ಕೊಂಡು 4 ಆಪ್ಷನ್ ಬಿಟ್ಟು ನಮಗೆ ಈ ರೀತಿ ಸರ್ಚ್ಕೊಂಡು ಫಸ್ಟ್ನೇದು FINL ಅಂತೇಳಿ ಫೈನಲ್ ಐತೆ. ಫೈನಲ್ ಬಿಟ್ಟು 3ನೇ ಆಪ್ಷನು ಬ್ಲರ್ ಐತೆ. ಅದು 4ನೇ ಆಪ್ಷನ್ ಏನೈತಿ, 4ನೇ ಆಪ್ಷನು ಇಮೇಜಿಂಗ್. ಫಸ್ಟ್ನೇ ತಿಳ್ಕೊಂಡು 4ನೇದು ಏನೈತಿ ಇಮೇಜಿಂಗ್ 1 ಅಂತ ಹೇಳೈತಿ ಫ್ರೆಂಡ್ಸ್. ಅದು ಏನಂದ್ರೆ ಇಮೇಜಿಂಗ್ ಯುವರ್ ಇಮೇಜಿಂಗ್ ಅಂದ್ರೆ ನಮ್ಮ ಫೋಟೋ ಅಂದಂಗೆ ಫ್ರೆಂಡ್ಸ್. ಅದು ಈಗ ಅಂದರೆ ಯುವರ್ PNG ಅಂದ್ರೆ ನಮ್ಮ ಫೋಟೋ ಅಂದಂಗೆ, ಯುವರ್ ಲೋಗೋ ಅಂದ್ರೆ ನಮ್ಮ ಲೋಗೋ ಅಂದಂಗೆ. ಈ ರೀತಿ ನಮ್ಗೆ ಕೆಲವು ಆರ್ಟಿಸ್ಟ್ಗಳು ಯೂಸ್ ಮಾಡಿರ್ತಾರೆ.
ಇಲ್ಲಿ ನಾವು ಯಾವ ರೀತಿ ನಾವು ಫೋರ ಕನ್ಫರ್ಮ್ ಕಂಡು ಹಿಡ್ಕೋಬೇಕಂದ್ರೆ ಫೋಟೋ ಚೇಂಜ್ ಮಾಡೋಕ್ಕೆ ಸಿಕ್ಕಂಗೆ ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇರೋಂಗಿಲ್ಲ ಮತ್ತು ಟ್ಯಾಬ್ಲೆಟ್ ಡಿಲ್ಟ್ ಹೊಡೆದು ಬೇರೆ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ. ಟ್ಯಾಬ್ಲೆಟ್ ಡಿಲ್ಟ್ ಹೊಡೆಯೋಕ್ಕೂ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಹಾಕೋಕೆ ಅದನ್ನು ತಿಳಿಸ್ಕೊಡ್ತೀನಿ. ಎಂಡಿ ಲಾಸ್ಟಿಗೆ ಡಿಲೀಟ್ ಯಾವ ರೀತಿ ಹೊಡಬೇಕು ಅನ್ನೋದು ಹಾಕೋ ತಿಳಿಸ್ಕೊಡ್ತೀನಿ, ಡಿಲೀಟ್ ಹೊಡಿ ತಿಳಿಸ್ಕೊಡ್ತೀನಿ. ಆಯ್ತಲ್ಲ, ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ನೇ ಅಂತ ಹಿಡ್ಕೊಂಡು ಫೈಲ್ ಡತ್ ಬಿಟ್ಟು ಫಸ್ಟ್ನೇದು ಅಂತ ಹಿಡಿದ್ಬಿಟ್ಟು ಅಲ್ಲಿ 4ನೇದ್ರ ಮ್ಯಾಗ ಇಮೇಜಿಂಗ್ ಏನೈತಿಲ್ಲ, ಯುವರ್ ಇಮೇಜಿಂಗ್ ಒನ್ ಐತಿಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ ವಾಪಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪಟ್ಟಿ ಬಂದಂತ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ನೀಲಿ ಪಟ್ಟಿ ಮೇಲ್ಗಡೆ ಕಾಣಾಯ್ತು, ಅದ್ರ ತಗಡಿ ಇಮೇಜಿಂಗ್ ಏನೈತೆ, ಅದ್ರ ಮೇಲೆ ಇಮೇಜಿಂಗ್ ಯುವರ್ ಇಮೇಜಿಂಗ್ ಏನೈತೆ ಆಪ್ಷನ್ ತೋರ್ಸಾತ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಇಂಗ್ಲೀಷ್ ವರ್ಡ್ಸ್ಗಳು ಬಂದು ಇಲ್ಲಿ 5-6 ಆಪ್ಷನ್ಸ್ ಬಂದು ಬಲಗಡೆ ಸೈಡು ದಂಡಿಗೆ ಒಂದು ಜನರಲ್ ಒಂದು ಇಮೇಜಿಂಗು ಕಲರ್ಸ್ಗೆ ಬಲರ್ನು ಈ ರೀತಿ ನಮಗೆಲ್ಲ ಬಂದು ಆಪ್ಷನ್ಸ್ ಬಂದಾವ. ಇಲ್ಲಿ ನಮಗೆ ಇದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ಫೋಟೋ ಇದೋ ಅಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ನೇ ಜನರಲ್ ಮತ್ತು ಫಸ್ಟ್ನೇದು ಏನು ಲೈನಿಂಗ್ ಐತೆ ಫಸ್ಟ್ನೇ ಲೈನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಹಾಕೈತೆ ಮತ್ತೆ ಸ್ಕ್ರೀನ್ ಒಳಗೆ. ಇಲ್ಲಿ ಫಸ್ಟ್ನೇ ಪೇಜ್ ಏನು ಕ್ಲಿಕ್ ಮಾಡ್ತಿರಲಿಲ್ಲ ನಾವು, ಫಸ್ಟ್ನೇ ಪೇಜ್ ಅಲ್ಲಿ ಏರೋ ಮಾರಿ ಕ್ಲಿಕ್ ಮಾಡ್ತೀವಿ ಇಲ್ಲಿ ಬಲಗಡೆ ಸೈಡ್ ದಂಡಿಗೆ. ಅಲ್ಲಿ ಏನು ಮಾಡ್ತೀವಿ ಅದರ ತಳಗಡೆ ನಾನು ಟಿಕ್ ಮಾರ್ಕ್ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಿಕ್ ಮಾರ್ಕ್ ಹಾಕೋದು ಇದು ಮಾಡ್ತೀನಿ, ಬಲಗಡೆ ಸೈಡ್ ತಾರೆ ಮೇಲೆ ನೋಡ್ಕೊಳ್ಳಿ, ಟಿಕ್ ಮಾರ್ಕ್ ಹಾಕೋದು ಇದು ಮಾಡ್ತೀನಿ. ಈ ರೀತಿ ಟಿಕ್ ಮಾರ್ಕ್ ತೆಗೆದು ನೋಡ್ಕೋದು ನಮ್ದು ಇಮೇಜ್ ಅಲ್ಲೋ ಅನ್ನೋದು ಗೊತ್ತಾಕೈತಿ. ಅಂದ್ರೆ ನಮ್ಮ ಫೋಟೋ ಇದು ಅಲ್ಲೊಂದು ಕನ್ಫರ್ಮ್ ಆಕೈತಿ. ಕನ್ಫರ್ಮ್ ಆದ ನಂತರ ನಾವು ಅದು ಫೋಟೋ ಚೇಂಜ್ ಮಾಡ್ಬೇಕು, ಹಂಗೆ ಮಾಡೋಂಗಿಲ್ಲ. ಅಂದ್ರೆ ಲೋಗೋದಕ್ಕೆ ಫೋಟೋ ಇದಕ್ಕೆ ಲೋಗೋ ಹಿಂಗೆ ಈ ರೀತಿ ಆದರೆ ರೇಟಿಂಗ್ ಚೆನ್ನಾಗಿ ಹೊಳ್ಳಿ ನಾವು ಮಾಡೋಕೆ ಹೊರ ಸ್ಟಾರ್ಟ್ ಆಗಂಗಿಲ್ಲ. ಏನೋ ಸರ್ಚ್ ಆಡ್ಬಿಟ್ಟು ಅಂದ್ರೆ ಒಂದು ಗೆರಿಗಳು ನಾವೇನು ಮಾಡ್ಕೋಬೇಕು, ಈ ಸದ್ಯದಾಗ ಕಲಿ ಹುಡುಗರಿಗೆ ಏನು ಮಾಡ್ತೀನಿ ಒಟ್ಟು ಯಾವುದೂ ಗೆರಿ ಸರ್ಚ್ ಆಡಕ್ಕೆ ಹೋಗ್ಬಿಟ್ಟು ನಾನು ಟಿಪ್ಸ್ ತಿಳಿಸ್ಕೊಡ್ತೀನಿ. ಇದನ್ನ ಯೂಸ್ ಮಾಡ್ಕೊತ ಹೋಗಿ ನನಗೆ ಹಂಗೆ ಪ್ರತಿಯೊಂದು ವೀಡಿಯೋಸಲ್ಲಿ ನಾನು ಟ್ರಿಕ್ಸ್ ತಿಳಿಸ್ಕೊತ ಹೋಗಿ ನಿಮ್ಗೆ ಅಂದ್ರೆ ನೀಟಾಗಿ ಅರ್ಥ ಆಗ್ತೈತೆ. ಇಲ್ಲ ಈ ಫಸ್ಟ್ನೇ ಟಿಕ್ ಮಾರ್ಕ್ ತೆಗೆದು ನೋಡ್ರಿ ನಮ್ಗೆ ಏನೈತಿ ಅದು ಫೋಟೋ ನಮ್ಗೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆಗಿ ಅಂದ್ರೆ ಟಿಕ್ ಮಾರ್ಕ್ ಹಾಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಳಗಡೆ ಬಲಗಡೆ ಸೈಡ್ ಏನು ಮಾಡ್ಕೊಳ್ಳಿ, ಪೂರ ತಳಗಡೆ ಎಲ್ಲ ತಾರೆ ಮೇಲ್ಗಡೆ ಅಂದ್ರೆ ಫಸ್ಟ್ನೇ ಜನರಲ್ ಬಿಟ್ಟು 2ನೇದ್ರ ಮೇಲೆ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಅದು ಏನು ಏರೋ ಮೇಲೆ ಕ್ಲಿಕ್ ಮಾಡ್ತೀವಿ ಅಲ್ಲೇ ಚೌಕ ಒಂದು ರೌಂಡ್ ಶೇಪಲ್ಲಿ ಚೌಕ ಆಪ್ಷನ್ಸ್ ಬರುತ್ತೆ, ಒಂದು ಗ್ಯಾಲರಿ ಚಿತ್ರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಸ್ಕ್ರೀನ್ ಒಳಗೆ ನಡು ಸೆಂಟ್ರು ಕಲರ್ ಬಾಕ್ಸ್ಗಳು ಬಂತು ಇಲ್ಲಿ ಒಳಟ ಬಿಳಿ ಕಲರು ಬ್ಲ್ಯಾಕು ಬಿಳಿ ಕಲರು ಒಟ್ಟು ಆಲ್ ಕಲರ್ಸ್ದು ಒಂದು ಬಾಕ್ಸು ಈ ರೀತಿ ಬಂತಲ್ಲ. ಅದರ ತಗಡೆ ಒಂದು 2 ಉದ್ದನ ಬಾಕ್ಸ್ ಬಂದವು. ಪಿಂಕ್ ಇಮೇಜ್ ಒಂದು USC ಡಿಲೀಟೆಡ್ ಒಂದು ಬಂದವು ಫ್ರೆಂಡ್ಸ್. ಇದ್ರೊಳಗೆ ಪಿಂಕ್ ಇಮೇಜ್ ಏನೊಂದು ಆಪ್ಷನ್ ಐತೆ ಫಸ್ಟ್ನೇದು, ಆ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲಿಕ್ ಆಯಿತು. ನಾವು ಸ್ಟೋರೇಜ್ ಫೈಲ್ಸ್ಗಳದ ಏನು ಇಮೇಜಸ್ ಎಲ್ಲ ಬರ್ತಾವೆ. ಇಲ್ಲೇನು ಮಾಡ್ತೀನಿ 2 ಸೆಟ್ ತಾರೆ ಮೇಲ್ಗಡೆ 3 ಗೆರೆ ನಾನು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಮೇಲ್ಗಡೆ. ಅಂದ್ರೆ ನಾವು ಹೋಗಿನಿ ಅಲ್ಲಿ ಒಂದು ಸ್ವಲ್ಪ ಇದೈತೆ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಬ್ಲರ್ ಮಾಡ್ಬೇಕೈತೆ. ನಾನು ವೀಡಿಯೋಸ್ ನಿಮಗೆ ತೋರಿಸ್ಕೊಡುವಂಥ ವೀಡಿಯೋಸ್ ಬ್ಲರ್ ಮಾಡ್ಬೇಕೈತಿ. ಅದಕ್ಕೋಸ್ಕರ 3 ಟಿಕ್ಕಿ ಏನದಲ್ಲ ಜಸ್ಟ್ ಬಲಗಡೆ ಸೈಡ್ ತಾರೆ ಮೇಲ್ಗಡೆ 3 ಗೆರೆ ಅಂತಲ್ಲ, ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಇಮೇಜಸ್ ಫೋನ್ ಚಿತ್ರದ್ದು ಈ ರೀತಿ ಬರ್ತಾವೆ. ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಫೈಲ್ಸ್ಗಳು ಬರ್ತಾವೆ. ನಾನು ಲೈಟರ್ ಅಂತ ತೆಗೆದಂಥ ಫೋಟೋಸ್ಗಳು ಅಂತ ಹೋಗ್ತೀನಿ. ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಯಾವ ರೀತಿ ಐತೆ ಅಂತೇಳಿ. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಯಾವುದು ಜಸ್ಟ್ ಯಾವ್ದು ಸೆಲೆಕ್ಟ್ ಮಾಡ್ಕೊಣ, ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಜಸ್ಟ್ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಷ್ಟು. ಯಾವುದೇ ಥರ ಅಂತ ಮಾರ್ಕೊಂಡು ಹೋಗಿ ಹಾಕೊಂಡು ಹೋಗಿ ಈ ರೀತಿ ನಾನು ಏನು ತಿಳಿಸ್ಕೊಟ್ಟಿಲ್ಲ. ಫುಲ್ ಜಸ್ಟ್ ಫೋಟೋ ಮೇಲೆ ಅಷ್ಟೇ ಕ್ಲಿಕ್ ಮಾಡಿದ್ದೀನಿ ಸಾಕು, ನಾನು ಆಟೋಮೆಟಿಕ್ ಫೋಟೋ ಬಂದು ಸೆಲೆಕ್ಟ್ ಆಗಿತ್ತು. ಯಾವುದೇ ಥರ ಅಂಥದ್ದು ಏನೂ ಇಲ್ಲ ಗುರು, ಫುಲ್ ಈಜಿಯಾಗಿ ಟ್ರಿಕ್ಸ್. ಒಂದು ಸ್ವಲ್ಪ ಜೂಮ್ ಮಾಡ್ಕೋದು ಯಾವ ರೀತಿ ತಿಳಿಸ್ಕೊಡ್ತೀನಿ. ಆನಂತರ ತಾರೆ ಸೆಂಟರ್ ಆಪ್ಷನ್ಸಲ್ಲಿ ಒಂದು ಸ್ವಲ್ಪ ಕಲರ್ ಬಾಕ್ಸ್ಗಳಿಂದ ಅದ್ರ ತಗಡೆ ಯಾರು ಮಾಡ್ಕೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗೈತಿ. ಅದಕ್ಕೂ ನಾವೇನು ಮಾಡ್ಕೋಬೇಕು, ಇದನ್ನೇನು ಮಾಡ್ಕೊಬಿಡಿ ಇಷ್ಟು ಇಟ್ಕೊಂಡು ಫೋಟೋ ಸೆಲೆಕ್ಟ್ ಹಾಕೊಂಡು ಮತ್ತು ಇದು ಒಳಗಿನ ಇಮೇಜಸ್ಸು ಒಂದು ಕಲರ್ ಆಗೋದು ಬ್ಲ್ಯಾಕ್ ಆಗೋದು ಈ ರೀತಿ ನಾವು ಪ್ರಾಬ್ಲಮ್ಸ್ ಕಲರ್ಸ್ ಬೇಕಾಗ್ತೈತೆ ನಿಮ್ಗೆ ಕೆಲವು ಹುಡುಗರಿಗೆ. ಅದನ್ನ ಯಾವ ರೀತಿ ಅಂದರೆ ಈ ಬಲಗಡೆ ಸೈಡ್ ನೋಡ್ಕೊಳ್ಳಿ 6 ಆಪ್ಷನ್ಸಲ್ಲಿ ಇದ್ರೊಳಗೆ 3 ಕಲರ್ಸ್ ಅಂದ್ಕೊಂಡು ಆಯ್ತು ಅಂದ್ಕೊಳ್ಳಿ. 3 ಇಲ್ಲಿ ಬಲಗಡೆ ಸೈಡ್ ತೋರಿಸ್ತಾನೆ ಮೇಲ್ಗಡೆ ಈ ಕಲರ್ಸ್ ಎಫೆಕ್ಟ್ ಮೇಲೆ ಹೋಗಿ ಆನಂತರ ಇಲ್ಲಿ ಕಲರ್ ಕೇ ಅನ್ನೋದು 4ನೇದು 4ನೇದು ಏನು ಕಾಣುತ್ತೆ ಕಲರ್ ಕೇ ಅನ್ನೋದು ಅದ್ರ ಮೇಲ್ಗಡೆ ಒಂದು ಗೆರೆ ಕಾಣುತ್ತೆ ನೋಡಿ ಸೆಂಟ್ರಸಲ್ಲಿ ಸ್ಕ್ರೀನ್ ಒಳಗೆ ತೋರಿಸ್ತಾನೆ. ಅಲ್ಲಿ ಆ ಗೆರೆ ಮೇಲೆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲಿ ನೋಡಿ ಸೆಂಟರ್ ಪೇಜ್ ಆನ್ ಆಯ್ತು ಅಂದ್ಕೊಳ್ಳಿ. ಈ ಪೇಜ್ ಅನ್ನೋದ್ರೆ ಇಲ್ಲಿ ಒಂದು ಆಪ್ಷನ್ಸು ಇಲ್ಲಿ 2 ಚೌಕ್ ಬಾಕ್ಸ್ ಬಂದವು. ಏನಂದ್ರೆ ಯಾಡ್ ವೈಜುಲೈಜರು ರಿಮೂವ್ ವೈಜುಲೈಜರ್ ಐತಿ ಬಂದವು. ಅಂದರೆ ಏನು ಮಾಡ್ಕೊಳ್ಳಿ, ಇದನ್ನ ಯಾಡ್ ವೈಜುಲೈಜರ್ ಮೇಲ್ಗಡೆನ ಇಲ್ಲೊಂದು ಆಪ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಬರತ್ತ ನೋಡೋ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಯಾಟ್ ಐತಿ 2ನೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನೈತಿ ಕಲರ್ ಹೋಗೋದು ಬರೋದು ಮಾಡೋಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಟೋಮೆಟಿಕಾಗಿ ಕಲರ್ ಹೋಗೋದು ಬರೋದು ಮಾಡೋದು ಬೇಸ್ ತಗೊಂಡು 2 ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಏನು ಮಾಡ್ತೀನಿ ಇನ್ನೊಂದು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 2 ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ನಾನು. ಆಟೋಮೆಟಿಕ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಭಾಳ ಓವರ್ ಕಲರ್ ಅನ್ಸಾಕೈತೆ. ಈ ಗೆರೆ ಕಡಿಮೆ ಮಾಡ್ಕೊಳ್ಳಿ. ಗೆರೆ ಕಡಿಮೆ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ. ನಮ್ಗೆ ಯಾವ ಥರ ಅಂತ ಏನು ಪ್ರಾಬ್ಲಮ್ಸ್ ಬರೋಂಗಿಲ್ಲ. ಈ ರೀತಿ ಅದಕ್ಕೆ ನಮ್ಗೆ ಕಲರ್ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ನಾವು ಏನು ಮಾಡ್ಕೊಳ್ಳೋಣ, ಇನ್ನು ಏರೋ ಮಾರ್ಕ್ ಕ್ಲಿಕ್ ಮಾಡಿ ಅದೊಂದು ಚೋಟ್ ಬರೋಣ. ಆನಂತರ ಏನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಜೂಮ್ ಮಾಡೋದು ಜೂಮ್ ಕಡಿಮೆ ಮಾಡೋದು ಸರ್ಚ್ ಆಡೋದು ಅಂತ ಅದನ್ನು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಬಲಗಡೆ ಸೈಡ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಒಂದು ಜನರಲ್ ಒಂದು ಆಪ್ಷನ್ ಐತಿ. ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಇದು ಫಸ್ಟಿಗೆ ನಾನು ಫೋಟೋ ಯಾವ ರೀತಿ ಹಾಕೋಬೇಕು ಅನ್ನೋದು ನಾನು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ ತಿಳಿಸಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಇವನ್ನೆಲ್ಲ ಕಲರ್ಸ್ಗಳು ಭಾಳ ಓವರ್ ಆತಂದ್ರೆ ಒಂದು ಸ್ವಲ್ಪ ಗೆರೆ ಸರ್ಚ್ ಆಡುತ್ತೆ. ಇಲ್ಲ ಈ ರೀತಿ ಸರ್ಚ್ ಆಡ್ಕೊಳ್ಳಿ. ನಿಮ್ಗೆ ಓವರ್ ಅನಿಸ್ದಂಗೆ ಗೆರೆ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಹಾಕೊಂಡು ಕೂಡ ಅಲ್ಲೇ ಇವನ್ನ ಬಾಕ್ಸ್ ಹೋಗೋದಲ್ಲ ಅದ್ರ ತಗಡೆ ಸೆಂಟ್ರ್ ತಗಡೆ ಒಂದು ಏರೋ ಮಾರ್ಕ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಗ್ಕವು. ಆನಂತರ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಗ್ತೈತಿ. ಆನಂತರ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ಒಂದು ಜನರಲ್ ಆಪ್ಷನ್ಸ್ ಮೇಲೆ 1ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಒಂದು ಟಿಕ್ ಮಾರ್ಕ್ ಐತೆ ಏನಿಲ್ಲ ಕನ್ಫರ್ಮ್ ಅದನ್ನ ಫೋಟೋಸರು ಅದೆಲ್ಲ ಗೊತ್ತಾಗ ಕನ್ಫರ್ಮ್ ಐತೆ. ಅದನ್ನ ಟಿಕ್ ಮಾರ್ಕ್ ತೆಗೆದು ನೋಡ್ಕೊಳ್ಳಿ, ಅದನ್ನು ಗೊತ್ತಾಗೈತಿ. ಅದಾದ್ಮೇಲೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಅದಕ್ಕೆ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ಕ್ರೀನ್ ಒಳಗೂ ತಾರ ತಗಡೆ ನೋಡಿ ಸೆಂಟ್ರ್ ಆ ಸೈಡ್ ಬಲಗಡೆ ಸೈಡ್ ತೋರಿಸೋದು ನೋಡ್ಕೊಳ್ಳಿ.
ನಡು ಒಂದು ಟಿಕ್ ಮಾರ್ಕ್ ಹಾಕೋದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಟಿಕ್ ಮಾರ್ಕ್ ಇತ್ತು ಇರಲಿ ಫ್ರೆಂಡ್ಸ್, ಇರಲಿಲ್ಲ ಅದು ಹೆಂಗಿತ್ತು ಅಷ್ಟೇ ಇರಲಿ. ಈ ಟಿಕ್ ಮಾರ್ಕ್ ಹಾಕೊಂಡ್ರೆ ಫೋಟೋಸ್ ಅಂದಾಕೈತಿ, ನಾವು ಹೊಳ್ಳಿ ಜೂಮ್ ಮಾಡ್ಕೋಬೇಕು ನೋಡ್ಕೊಳ್ಳಿ. ಯಾವ ರೀತಿ ಅದನ್ನು ತಿಳಿಸ್ಕೊಡ್ತೀನಿ. ಈ ಟಿಕ್ ಮಾರ್ಕ್ ಹಾಕೊಂಡಿವಿ ಈಗ, ಇದ್ರೊಳಗೆ ಜೂಮ್ ಔಟು ಜೂಮ್ ಔಟ್ ಗೊತ್ತಾಗೈತೆ ನೋಡ್ಕೊಳ್ಳಿ. ಟಿಕ್ ಮಾರ್ಕ್ ಕೆಳಗಡೆ ನಾನು ಎರಡು ಗೆರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಲಗಡೆ ಸೈಡ್ ದಂಡಿ ತೋರಿಸ್ತೀನಿ. ನಡುವಿನ ಟಿಕ್ ಮಾರ್ಕ್ ಹಾಕೊಂಡಿವಿ, ಈ ನಡುವಿನ ಟಿಕ್ ಮಾರ್ಕ್ ಹಾಕೊಂಡಿವಿ, ಅದ್ರ ಕೆಳಗಡೆ ಎರಡು ಗೆರೆ ಅದಾವ. ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಲಗಡೆ ಸೈಡ್ ಚೆಕ್ ಫೋಟೋ ಜೂಮ್ ಆಗೋದು ಕಡಿಮೆ ಆಗೋದು ಗೊತ್ತಾಗ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಜೂಮ್ ಆಗ್ಕೊಂಡು ಮತ್ತೆ ಈ ಮೇಲಿನ ಗೆರೆ ಕೇಳಿದ್ರೆ ಈ ರೀತಿ ನಾವು ಫೋಟೋ ಜೂಮ್ ಆಗೋದು ಕಡಿಮೆ ಆಗೋದು, ಈ ರೀತಿ ನಮಗೆಲ್ಲ ಪ್ರಾಬ್ಲಮ್ ಖಂಡಿತವಾಗಿ ನಮಗೆಲ್ಲ ನೀಟಾಗಿ ಗೊತ್ತಾಗ ಫ್ರೆಂಡ್ಸ್. ಈ ರೀತಿ ಜೂಮ್ ಕಡಿಮೆ ಮಾಡೋದು ಯಾವ ರೀತಿ ನಿಮಗೆಲ್ಲ ಕನ್ಫರ್ಮ್ ಆಯಿತು. ಯಾವ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗೈತೆ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಅಂತದ್ದು ಏನು ಫರ್ಕ್ ಬರೋಂಗಿಲ್ಲ. ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟ ಆದರೆ ನಾವೇನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಮತ್ತು ಇಲ್ಲಿ ವಾಪಸ್ಸು ನಡುವಿನ ಟಿಕ್ ಮಾರ್ಕ್ ಮೇಲೂ ಅಡಿಗೆರಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. 5 ಇಲ್ಲಿ ನಡುವಿನ ಟಿಕ್ ಮಾರ್ಕ್ ಮೇಲೆ ಬಲಗಡೆ ಸೈಡ್ ದಂಡಿ ತೋರಿಸತ್ತೆ ನೋಡ್ಕೊಳ್ಳಿ ಸೈಡು. ಆ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಸರ್ದಾರ್ಥ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದೇ ಗೆರೆ ಸರ್ಚ್ ಆಡ್ತಾನೆ ನೋಡಿ ಸೆಂಟ್ರ್ ಸ್ಕ್ರೀನ್ ಒಳಗಡೆ ಈ ಗೆರೆ ಸರ್ಚ್ ಆಡ್ದು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಫೋಟೋ ಸರ್ದಾರ್ತಾವೆ. ನೀವು ಯಾವ ರೀತಿ ಬೇಕೋ ಅಡ್ಜಸ್ಟ್ ಮಾಡಿಟ್ಕೊಳ್ಳಿ. 500 ಕರೆಕ್ಟ್ ಇರ್ತೈತಿ. ನೀವು ಫೋಟೋಗಳು ಏನಾರು ಹೆಚ್ಚು ಕಡಿಮೆ ಇದ್ದು ದೊಡ್ಡ ಸಮಯ ಇದ್ದು ಅಂದ್ರೆ ಅವ್ನು ಈ ರೀತಿ ಜೂಮ್ ಕಡಿಮೆ ಮಾಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಗೆ ಫೋಟೋ ಲಾಂಗ್ ಸರ್ದಾಡಬೇಕು ಗುರು ಹಂಗೆ ಹಿಂಗೆ ಅಂದ್ರೆ ಫಸ್ಟ್ನೇದು ಏನೋ ನಡುವಿನ ಬಲಗಡೆ ಸೈಡ್ ದಂಡಿ ತೋರಿಸತ್ತೀನಿ, ಎಲ್ಲ ಬಲಗಡೆ ಸೈಡ್ ದಂಡಿ ತೋರಿಸತ್ತೀನಿ. ದಂಡಿಗೆ ಅಲ್ಲಿ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡಿದ್ವಿ. ಅದ್ರ ತಗಡಿ ಫೋಟೋ ಚೆಕ್ ಮಾಡೋಕ್ಕಾಗಿ ಟಿಕ್ ಮಾರ್ಕ್ ಹಾಕೋದು ಇದು ಮಾಡ್ತೀನಿ ನೋಡ್ಕೊ. ಬಲಗಡೆ ಸೈಡ್ ದಂಡಿ ಮೇಲ್ಗಡೆ ಅದ್ರ ತಗಿನೂ ಎರಡು ಗೆರೆ ಇದಾವೆ ಫ್ರೆಂಡ್ಸ್. ಅದ್ರ ಮೇಲೆ ಏನು ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕೊಳ್ಳಿ. ತಗಿನೂ 500 ಎರಡು ಗೆರೆ ಇದಾವೆ. ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವು ಫುಲ್ ಲಾಂಗ್ ಸರ್ದಾರ್ತಾವೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಅದು ಇದೇ ಹಿಂಗೆ ಸರ್ದಾರ್ಥ ಕ್ಲಿಟ್ಟ ಇಟ್ಟು ಲಾಂಗ್ ಸರ್ದಾರ್ತಾವೆ. 500 ಇಟ್ಕೊಂಡು ನೋಡ್ಕೊಳ್ಳಿ ಲಾಂಗ್ ಸರ್ದಾರ್ತಾವೆ. ನೀವು ಎಷ್ಟು ಬೇಕಾದ್ರೆ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇಷ್ಟಾರ ಈ ಥರದ್ದು ಆಯಿತು. ನಾನು ಹೊಳ್ಳಿ ಬ್ಯಾಕ್ ಬಂದು ನಾನು ಲೋಗೋ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಇದ್ರೊಳಗೆ ಯಾವ್ದು ಲೋಗೋ ಅಂತ ಕಂಡು ಹಿಡ್ಕೋಬೇಕಲ್ಲ ಗುರು, ಯಾವ ರೀತಿ ನಾವು ಕಂಡು ಹಿಡ್ಕೊಳ್ಬೇಕು. ಕಷ್ಟ ಆಯ್ತು ಗುರು ಒಂದು ಸ್ವಲ್ಪ ನೋಡ್ಕೊಂಡು ಯಾವ ರೀತಿ ಐತಿ. ಈ ರೀತಿ ನಾನು ಚೆಕ್ ಮಾಡ್ಕೊತ ಹೋಗ್ತೀನಿ. ಒಂದು ಸ್ವಲ್ಪ ನಾನು ಇದೇ ಚೆಕ್ ಮಾಡಲಿಲ್ಲ. ಇದೇ ಕಾಣ್ತದೆ ಗುರು. ಇದೈತೆ ಗುರು. ಇದಕ್ಕೆ ಏನೂ ಹೆಸರಿಲ್ಲ. ನನ್ನ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡೇನೆ ಹೊಳ್ಳಿ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಇಲ್ಲಿ ಎಡಗಡೆ ಸೈಡ್ ದಂಡಿ ತೋರಿಸತ್ತೆ ನೋಡ್ಕೊಳ್ಳಿ. ಎಫೆಕ್ಟ್ ಒಳಗೆ ಎಲ್ಲ ಸರ್ಚ್ ಆಡ್ತಾ ನೋಡ್ಕೊಳ್ಳಿ ಗೊತ್ತೈತಿ ಫ್ರೆಂಡ್ಸ್. ಇವು ಎಫೆಕ್ಟ್ ಒಳಗಡೆ ನಮ್ದು ಏನೂ ಅವಶ್ಯಕತೆ ಇಲ್ಲ, ಎಡಿಟ್ ಮಾಡುವಂಥ ಅವಶ್ಯಕತೆ ಏನೂ ಇರೋಂಗಿಲ್ಲ. ಬಟ್ ನೋಡ್ಕೊಳ್ಳಿ ಇದ್ರೊಳಗೆ ನಮ್ಮ ಲೋಗೋ ಯಾವ್ದು ಐತಿ ಈ ರೀತಿ ನಾವೆಲ್ಲ ಚೆಕ್ ಮಾಡ್ಕೋತಾರ. ನಾ ಏನು ಎಡಿಟ್ ಮಾಡಿದ್ದು ಕೊಟ್ಟಿರ್ತೀನಿ. ನಾನು ನೀಲಿ ಪಟ್ಟಿ ನೋಡ್ಕೊಳ್ಳಿ ಎಡಗಡೆ ಸೈಡ್ ದಂಡಿಗೆ ಅಲ್ಲಿ ಇಮೇಜಸ್ ಇಮೇಜಸ್ ಓನ್ ಐತಿ ಕೊಟ್ಟರು. ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ನಾ ಏನು ಮಾಡ್ತೀನಿ ತಂಗಾಳಿ ಎಡಿಟ್ ಫೋಟೋ ಐತೆ ಕೊಡ್ತೀನಿ. ಅಂದ್ರೆ ಫೋಟೋ ಅನ್ನೋದು ಫೋಟೋ ಒನ್ ಐತೆ ಕೊಡ್ತೀನಿ. ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಗೈತಿ. ಆನಂತರ ನಾ ಇಲ್ಲಿ ಲೋಗೋದು ಏನು ಕೊಟ್ಟಿರ್ತೀನಿ, ತಂಗಾಳಿ ಎಡಿಟ್ ಲೋಗೋ ಅನ್ನೈತೆ ಕೊಟ್ಟಿರ್ತೀನಿ. ಆ ಲೋಗೋ ಅಂದ್ರೆ ಲೋಗೋ ಗೊತ್ತಾಗೈತಿ, ನಿಮ್ಗೆ ಕನ್ಫರ್ಮ್ ಆಕೈತಿ. ನೋಡ್ಕೊ ಫ್ರೆಂಡ್ಸ್, ಇಲ್ಲಿ ಸೆಂಟರ್ ಆಪ್ಷನ್ಸಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾನು ಕ್ಲಿಕ್ ಮಾಡ್ತೀನಿ ಲೋಗೋ ಮ್ಯಾಗ ಅದನ್ನು ಗೊತ್ತಾಗೈತಿ. ಇದು ನಡುವಿನ ಎಫೆಕ್ಟ್ ಮ್ಯಾಗ ಎಡಗಡೆ ಸೈಡ್ ದಂಡಿಗೆ ನಡುವಿನ ಎಫೆಕ್ಟ್ ಮ್ಯಾಗ ಇಮೇಜಸ್ ಮ್ಯಾಗ ಕ್ಲಿಕ್ ಮಾಡಿ ನಾನು ಅದ್ರೊಳಗೆ ಏನು ತಳಗಡೆ ಬರಲಿಲ್ಲ ಇದು ಅನ್ನೋದು ಗೊತ್ತಿಲ್ಲ. ಆ ರೇಂಜಿಗೆ ನಾನು ಕ್ಲಿಕ್ ಮಾಡ್ಕೊಂಡು ನೋಟ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಿಂಬಲ್ ತೋರಿಸ್ತದೆ ಲೋಗೋ ಯಾವುದೋ ಗೊತ್ತಾಗೈತೆ ಅನ್ನೋ ಸಿಂಬಲ್ ತೋರಿಸ್ತು. ಬಟ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ದಂಡಿಗೆ ಜನರಲ್ ಮೇಲೆ ನಾವು ಏನು ಕ್ಲಿಕ್ ಮಾಡಿದ್ದಿಲ್ಲ ಇದೇ ಎಡಿಟ್ ಮಾಡೋಕ್ಕೆ ಅದು ಓಪನ್ ಆಗ್ತೈತಿ. ಅದು ನಡುವಿನ ಒಂದು ಟಿಕ್ ಅಂದ್ರೆ ಮೇಲೆ ತಾರೆ ಮೇಲ್ಗಡೆ ಒಂದು ಟಿಕ್ ಮಾರ್ಕ್ ತೆಗೆದು ನೋಡ್ಕೊಳ್ಳಿ. ಅದನ್ನು ಗೊತ್ತಾಗೈತಿ ಕನ್ಫರ್ಮ್ ಗೊತ್ತಾಯ್ತು ನಮ್ಗೆ. ಅದ್ರ ಲೋಗೋನೋ ಗೊತ್ತಾಯ್ತು ನಮ್ಗೆ ಕನ್ಫರ್ಮು ನೋಡ್ಕೊಳ್ಳಿ ಫ್ರೆಂಡ್ಸ್. ಲೋಗೋ ಹೋಗ್ತೈತಿ ಲೋಗೋ ಬರುತ್ತೆ. ಅಂತ ನಾವೇನು ಮಾಡ್ತೀವಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಲಗಡೆ ಸೈಡ್ ದಂಡಿಗೆ ಇಮೇಜಸ್ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 6 ಆಪ್ಷನ್ಸ್ನೊಳಗೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕ್ಲಿಕ್ ಮಾಡಿದ್ರೆ ತಳಗಡೆ ಅಲ್ಲೇ ಬಲಗಡೆ ಸೈಡ್ ದಂಡಿಗೆ ಒಂದು ಚೌಕ್ ಬಾಕ್ಸ್ ಒಳಗೆ ಒಂದು ಇಮೇಜಸ್ ಥರ ಅಂದ್ರೆ ಒಂದು ಗ್ಯಾಲರಿ ಚಿತ್ರ ಅಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡಿ ಸೆಟ್ರು ಕಲರ್ಸ್ ಎಫೆಕ್ಟ್ ಅಂದ್ರೆ ಕಲರ್ಸದು ಬಾಕ್ಸ್ ಒಳಗೆ ಬಂದು ಅಲ್ಲೇ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಲೋಗೋ ಹಾಕಕ್ಕೆ ಅದಕ್ಕೆ ಎಡಗಡೆ ಸೈಡ್ ದಂಡಿಗೆ ತಾರೆ ಮೇಲ್ಗಡೆ 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಏನು ಮಾಡ್ತೀನಿ ಲೈಟ್ ಮಿಷನ್ದಲ್ಲಿ ಹೋಗಿ ನಾನು ಲೋಗೋ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲೊಂದು ತಂಗಾಳಿ ಎಡಿಟ್ ಅನ್ನೋದು ನಾನು ಒಂದು ಲೋಗೋ ಐತಿ. ಲೋಗೋ ಮ್ಯಾಗ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ ಲೋಗೋ ಬಂದು ಸೆಲೆಕ್ಟ್ ಆಗಿತ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ಇಲ್ಲಿ ತಳಗಡೆ ನಿಮಗೆ ಫೋರ ಕನ್ಫರ್ಮ್ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ತಗೊಂಡ್ರೆ ನಾನು ಅವಿ ಪ್ಲೇಯರ್ ಮೇಲೆ ಹೊಳೆ ವಾಪಸ್ ಕ್ಲಿಕ್ ಮಾಡ್ತೀನಿ. ಆದರೆ ನಿಮ್ಗೆ ಅಲ್ಲಿ ಲೋಗೋ ಕಾಣಲಿಲ್ಲ, ಅದಕ್ಕೋಸ್ಕರ ನಾನು ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ತೀನಿ. ಹೊಳೆ ವಾಪಸ್ಸು ಇಲ್ಲಿ ಸಾಂಗ್ ಪ್ಲೇ ಮಾಡೋಕೆ ಆಪ್ಷನ್ ಅಂತ ತೋರಿಸತ್ತಲ್ಲ ಒಬ್ರು. ಓಕೆ ಬಂತು ನೋಟಿಫಿಕೇಶನ್ ಬಂತು. ಈಗ ಒಂದು ಸಾಂಗ್ ನಾನು ಪ್ಲೇ ಮಾಡ್ಕೊತೀನಿ. ಇಲ್ಲಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಲೋಗೋ ಮೇಲೆ ಹೊಳೆ ವಾಪಸ್ ಕ್ಲಿಕ್ ಮಾಡ್ಕೊಂಡೇನೆ. ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ತಳಗಡೆ ನಾನು ಲೋಗೋ ಕಾಣಲಾಗೈತಿ. ಇದಕ್ಕೆ ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಆಪ್ಷನ್ಸ್ ತೋರಿಸೈತೆ ಅದು. ಅದಕ್ಕೋಸ್ಕರ ನಾನು ಲೋಗೋ ಬಂದು ಸೆಲೆಕ್ಟ್ ಆಗಿತ್ತು. ನೀನು ಬೇಕಾದ್ರೆ ನೋಡ್ಕೊಳ್ಳಿ ಬಲಗಡೆ ಸೈಡ್ ದಂಡಿಗೆ ಮೇಲ್ಗಡೆ ನೋಡ್ಕೊಳ್ಳಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿಂಕ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ನಾನು ಇಮೇಜ್ ಆನ್ ಬರ್ತೈತಿ. ನಾನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ತಂಗಾಳಿ ಎಡಿಟಿಂಗ್ ಕೆಂಪು ಕಲರ್ ಲೋಗೋ ಸೆಲೆಕ್ಟ್ ಆಯಿತು. ಈ ರೀತಿ ನಿಮ್ಗೆ ಯಾವ ಲೋಗೋ ಬೇಕೋ ಆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಇದೇ ಇರಲಿ. ನಿಮಗೆ ಚೇಂಜ್ ಮಾಡಿ ಅಂದರೆ ನೀ ಏನೋ ಮಾಡಿದೆ ಗುರು ಇದು ಚೇಂಜ್ ಆಗಿದಾಯ್ತು ಹಂಗೆ ಹಿಂಗೆ ಅನ್ಕೋತೀರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ನಿಮಗೆ ಕ್ಲಾರಿಟಿ ಬರಲಿಲ್ಲ ಅಂದರೆ ಇಲ್ಲಿ ನಡುವಿನ ಆಪ್ಷನ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ. ಇದು ಸ್ಕ್ರೀನು ಯಾಡು ಈ ರೀತಿ ಇರ್ತಾವೆ. ಇಲ್ಲಿ ಫುಲ್ ಅಂತೇಳಿ ಒಂದು ಇಟ್ಕೋಬೇಕು. ಅಲ್ಪ ಅಂತೇಳಿ ಒಂದು ಆಪ್ಷನ್ ಫಸ್ಟ್ನೇ ಆಪ್ಷನ್ ಇಟ್ಕೊಳ್ಳಿದ್ನ ಮೇಲ್ಗಡೆ ತೋರ್ಸತ್ತೆ ನೋಡ್ಕೊಳ್ಳಿ. ಸ್ಕ್ರೀನು ಯಾಂಟು ಅಂತೇಳಿ ಈ ರೀತಿ ಬರ್ತಾವೆ ಇಟ್ಕೊಂಡ್ರೆ ಬರೋಬ್ಬರ ಬರ್ತೈತಿ. ಆನಂತರ ಒಂದು ಸ್ವಲ್ಪ ನಮ್ಮ ಲೋಗೋ ಎಡಗಡೆ ಸೈಡ್ ಭಾಳ ಜಾಸ್ತಿ ಅನ್ಸತ್ತೈತಿ. ಅದ್ರೊಳಗೆ ಏನು ಮಾಡ್ಕೊಳ್ಳಿ ಅದನ್ನ ನಡ್ಕೋಸೋದು ಅದನ್ನ ಒಂದು ಸ್ವಲ್ಪ ಸೈಡ್ ಸರ್ಸೋದು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ದಂಡಿಗೆ ನಡುವಿನ ಸೆಂಟ್ರ್ ಒಂದು ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ ಸೈಡು
ಅಲ್ಲಿ ಸೈಡ್ ಏನು ಮಾಡ್ಕೊಳ್ಳಿ ಒಂದು ಟಿಕ್ ಮಾರ್ಕ್ ನಡುವಿಂದ ಟಿಕ್ ಮಾರ್ಕ್ ಐತಿ. ಟಿಕ್ ಮಾರ್ಕ್ ತಗೊಂಡ್ರೆ ಈ ರೀತಿ ಜೂಮ್ ಕಡಿಮೆ ಆಕೈತಿ ಅಲ್ಲಿ ನೋಡ್ಕೊಳ್ಳಿ, ಅದಿಲ್ಲ ಬರೋಬ್ಬರ ಐತಿ. ಅದನ್ನ ಸರ್ಸೋದು ಯಾವ ರೀತಿ ಅಂದ್ರೆ ನಡುವಿನ ಟಿಕ್ ಮಾರ್ಕ್ ಮೇಲೆ ನನಗೆ ಎರಡು ಗಿರಿಗೆದಲ್ಲ ಅದನ್ನ ಸರ್ಸ್ಕೊಳ್ಳಿ. ಈ ರೀತಿ ಸರ್ಸಾತ ನೋಡ್ಕೊಳ್ಳಿ. ಸೆಂಟ್ರ್ ಆಪ್ಷನ್ಸಲ್ಲಿ ಬಂತು, ನಮಗೆ ಇಷ್ಟ ಸಾಕು. ಇಷ್ಟು ಸಾಕ್ರೆ ನಾನು ಎಫೆಕ್ಟ್ ಐತಿ, ಅದು ಎಫೆಕ್ಟು ಓವರ್ ಅನ್ಸಾತಿ ಒಂದು ಸ್ವಲ್ಪ ಎಫೆಕ್ಟು ಕಡಿಮೆ ಮಾಡ್ಕೊತೀನಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನೋಡಿ ಸೆಂಟ್ರ್ ಸ್ಕ್ರೀನ್ ಮಗಡೆ ಒಂದು ಎಫೆಕ್ಟ್ ಆಪ್ಷನ್ಸ್ಗಳು ಓಪನ್ ಆಗತ್ತವೆ ನೋಡ್ಕೊಳ್ಳಿ. ಎಫೆಕ್ಟ್ ಒಂದು ಇಟ್ಟದೈತಿ ಇದ್ರೊಳಗೆ ಈ ರೀತಿ ಚೇಂಜ್ ಆಕ ನೋಡ್ಕೊಳ್ಳಿ ಫ್ರೆಂಡ್ಸ. ಇದು ಇದ್ರಾಗ ಬಂತು, ಇದು ಚೇಂಜ್ ಆಕ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಅಡಿಗಾಡೋದು ನೋಡ್ಕೊಳ್ಳಿ, ಫೋಟೋ ಸ್ಮೂತಾಗಿ ಹೋಗೋದು ನೋಡ್ಕೊಳ್ಳಿ. ಈ ರೀತಿ ನಮಗೆ ಎಫೆಕ್ಟ್ ಉಳಿದಾವೆ ನೋಡ್ಕೊಳ್ಳಿ. ಇವನ್ನ ಎಫೆಕ್ಟ್ಗಳು ಇಟ್ಕೊಂಡು ನಮ್ಗೆ ಏನಾಕೈತೆ ಅಂದ್ರೆ ಒಂದು ಎಫೆಕ್ಟ್ ಇಟ್ಕೊಟ್ಟಿಗೆ ಎಫೆಕ್ಟ್ ಕೆಳಗಡೆ ಇಲ್ಲಿ ಎಫೆಕ್ಟ್ ಬರ್ತಾವೆ. ಎಫೆಕ್ಟ್ ಇಟ್ಕೊಟ್ಟಿಗೆ ಇಲ್ಲಿ ಬಲಗಡೆ ಸೈಡ್ ಎಫೆಕ್ಟ್ ತಳಗಡೆ ಎಡಗೆರಿಗೆ ಬರ್ತಾವೆ. ಇಲ್ಲಿ ಈ ಗೆರಿಗೆ ಒಳಗಡೆ ಏನಕ್ಕೈತಿ, ಇವನಿಗೆ ಗೆರಿಗೆ ಎಡಗಡೆ ಸರ್ ಸರ್ಸ್ಕೊಂಡ್ರೆ ಎಫೆಕ್ಟ್ ಅವು ಲೋಗೋ ಅನ್ನೋದು ಓಡಾಡೋದು ಕಡಿಮೆ ಆಕೈತಿ ಫ್ರೆಂಡ್ಸ್, ಸ್ಪೀಡ್ ಕಡಿಮೆ ಆಕೈತಿ. ಈ ರೀತಿ ನಮ್ಮ ಕಡಿಮೆ ಮಾಡ್ಕೊಂಡ್ರೆ ಸ್ಪೀಡ್ ಅನ್ನೋದು ಒಂದು ಸ್ವಲ್ಪ ಅಡಿಗಾಡ್ತೈತಿ, ಅಡಿಗೆ ತಲೋನು ಹಂಗೆ ಈ ರೀತಿ ಕಡಿಗಾಡ್ತೈತಿ. ಈ ರೀತಿ ಇಟ್ಕೊಳ್ಳಿ. ಫೋಟೋನ ಅದೇ ರೀತಿನೇ ಇದನ್ನು ಅದೇ ರೀತಿನೇ ಇಟ್ಕೊಳ್ಳಿ. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯಿತು. ನಾನು ಏನೂ ಇಲ್ಲ ಬ್ಯಾಕ್ ಬಂದುಬಿಡ್ತೀನಿ. ನಮ್ಮ ವಿಡಿಯೋ ಎಡಿಟಿಂಗ್ ಅನ್ನೋದು ಮುಕ್ತಾಯಗೊಳ್ತಿದ್ದು, ಅವಿಪ್ಲರ್ ವಿಡಿಯೋ ಎಡಿಟಿಂಗ್ ಅನ್ನೋದು ಮುಕ್ತಾಯಗೋಯ್ತು. ಇದನ್ನು ಯಾವ ರೀತಿ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಆನಂತರ ಬಲಗಡೆ ಸರ್ ತಾರೆ ಮೇಲ್ಗಡೆ ಚಾರ್ಜಿಂಗ್ ಬಾಕ್ಸ್ ಒಳಗಡೆ ಇಲ್ಲ ಜಸ್ಟ್ 3 ಆಪ್ಷನ್ಸ್ ಆಗಲಿ. ಇಲ್ಲಿ ಟೆಂಪ್ಲೇಟ್ ಅವ್ರನ್ನ ಲಾಸ್ಟ್ನೇ ಟೆಂಪ್ಲೇಟನ್ನು ಎಡಿಟ್ ಮಾಡೀನಿ ಫ್ರೆಂಡ್ಸ್. ಟೆಂಪ್ಲೇಟ್ ಒಂದು ಹೈಕ್ ತೋರಿಸ್ತೀನಿ ನಿಮ್ಗೆ. ಲಾಸ್ಟ್ನೇ ಟೆಂಪ್ಲೇಟನ್ನು ಎಡಿಟ್ ಮಾಡೀನಿ ನಾನು. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಪೆನ್ಸಿಲ್ ಬಾಜು ಪೂರ ಮೂಲಿಗೆ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ಬಲಗಡೆ ಸೈಡ್ ದಂಡಿಗೆ ಒಂದು ಏರೋ ಮಾರ್ಕ್ ಐತಿ ಬಾಕ್ಸ್ ಒಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಪೇಜ್ ಏನಾಕೈತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಮ್ಗೆ. ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಈ ರೀತಿ ಪೇಜ್ ಏನಾದ್ರೆ ಈ ಸಾಂಗ್ ಅನ್ನೋದು ನಾನು 32 ಸೆಕೆಂಡ್ ಐತಿ. ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ ಅಷ್ಟೇ. ಇಲ್ಲಿ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಫಸ್ಟ್ನೇದು ಅಂದರೆ ವಿಡಿಯೋ ಇಡ್ತು ಇದು ಆಪ್ಷನ್ಸ್ ತೋರಿಸತ್ತೆ ನೋಡ್ಕೊಳ್ಳಿ. ಇಲ್ಲಿ 1080 ಐತಿಲ್ಲ, 1080 ಬೇರೆ ಇತ್ತಂದ್ರೆ ಏನು ಮಾಡ್ಕೊಳ್ಳಿ 1080 ಇತ್ತು ಇರಲಿ ಫ್ರೆಂಡ್ಸಿಗೆ. ಇರಲಿಲ್ಲ ಅಂದ್ರೆ ಬೇರೆ ಇದ್ದಿತ್ತಂದ್ರೆ ಏನು ಮಾಡ್ಕೊಳ್ಳಿ 1080 ಇಟ್ಕೋಬೇಕಾಕೈತಿ. ಇಲ್ಲಿ 1080 1080 ಇಟ್ಕೊಂಡು ಅದ್ರ ತಳಗಡೆ ನಿಮ್ಮ 1920 720 ಹಿಂಗೆ ಏನಾರು ಇತ್ತಂದ್ರೆ ಅಲ್ಲಿ ಏನು ಮಾಡ್ಬೇಕು 1350 ಇಟ್ಕೊಳ್ಳಿ. ಅಂದ್ರೆ ಇದು 4.5 ಸೈಜ್ ಅಲೈಟ್ಮೆಂಟ್ಸಿಂದ ಬರ್ದು ಮಾಡ್ತೀವಿ, ಕ್ರಿಯೇಷನ್ ಮಾಡ್ತೀವಿ ಆ ಸೈಜ್ ಫ್ರೆಂಡ್ಸ್. ಇದು ಆನಂತರ ಹೊಳಿ ಬ್ಯಾಕ್ ಬಂದು ಏನು ಮಾಡ್ಕೊಳ್ಳಿ, ಇದು ಎಕ್ಸ್ಪೋರ್ಟ್ ಅನ್ನೋದು ತಳಗಡೆ 2 ಬಾಕ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಪ್ರಿವ್ಯೂ ಐತೆ ಒಂದು ಬಾಕ್ಸ್ ಐತಿ, ಎಕ್ಸ್ಪೋರ್ಟ್ ಐತೆ ಒಂದು ದೊಡ್ಡ ಕಲರ್ ಅಕ್ಷರ ಅಪ್ಪರ್ ಕಲರ್ ಕಡಕ್ ಅಕ್ಷರ ಐತೆ. ಫಸ್ಟ್ನೇ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ನೋಡ್ಕೊಳ್ಳಿ ಸಾಂಗ್ ಆಟೋಮೆಟಿಕ್ ದಡ್ನ ಪ್ಲೇ ಆಕೈತಿ. ಇದು ಎಕ್ಸ್ಪೋರ್ಟ್ ಮಾಡಕ್ಕೆ ಹೋಗ್ಬಿಟ್ಟು ಎಲ್ಲಿ ಸಾಂಗ್ ಇದ್ರು ಕಟಾಗಿ ಬಂದದನ್ನ ಒಳ್ಳೆ ವಾಪಸ್ ಪ್ಲೇ ಆಕೈತಿ. ಇದು ಅರ್ಧೋ ಡೌನ್ಲೋಡ್ ಆಗ್ಬಿಟ್ಟು ಸಾಂಗ್ ಬಂದಾಗೋ ಚಾನ್ಸಸ್ ಇರ್ತೈತಿ. ಅದು ಬಂದಾದರೂ ಪರವಾಗಿಲ್ಲ, ಅರ್ಧೋಟು ಕೂತು ಅರ್ಧೋಟಕ್ಕಿಲ್ಲ ಈ ರೀತಿ ಯೋಚನೆ ಇರ್ತೈತಿ ಹುಡುಗರಿಗೆ. ಅದೇನಿಲ್ಲ ಪ್ರಾಬ್ಲಮ್ಸು, ನೀಟಾಗಿ ಎಲ್ಲಕ್ಕೂ ಕೂತಿರ್ತೈತಿ, ಕನ್ಫ್ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಓಪನ್ ಡೌನ್ಲೋಡ್ ಆಗೈತೆ ಆಗಲಿ ಫ್ರೆಂಡ್ಸ್. ಇದು ಕಾಲ್ನಾಗ ಮಾತಾಡ್ಕತ್ತಾರೆ, ಇದೇನು ಕಾಲ್ ಸದ ಬಂದ್ರೆ ಕಾಲ್ನಾಗ ಆಟೋಮೆಟಿಕ್ ನಿಂತಿರ್ತೈತೆ. ಅದು ಡೌನ್ಲೋಡ್ ಆಗಂಗಿಲ್ಲ, ಒಳ್ಳೆ ವಾಪಸ್ ಡೌನ್ಲೋಡ್ ಮಾಡ್ಕೋಬೇಕು. ಇದು ಯಾವ ಥರ ಅಂತ ಮೊಬೈಲ್ ಹ್ಯಾಂಗಿಂಗ್ ಅಥವಾ ಏನು ಅನ್ಸಂಗಿಲ್ಲ, ಫುಲ್ ಫ್ರೀ ಆಗಿರ್ತೈತಿ. ಟ್ಯಾಂಪ್ಲೆಟ್ಸ್ಗಳು ನಾನು ಟೆಲಿಗ್ರಾಮ್ದಲ್ಲಿ ರಗಡಿರ್ತಾವೆ ಫ್ರೆಂಡ್ಸ್. ನೀವು ಎಡಿಟಿಂಗ್ ಮಾಡ್ಬೋದು, ಕೆಲವು ಜನ ಹುಡುಗರು ತೆಕ್ಕಿರುತ್ತೆ ಅವನು ಇಸ್ಕೊಂಡು ಮಾಡ್ಬೋದು, ನೀವು ಎಲ್ಲಿ ಅಂತ ಅಂದ್ರೂ ಮಾಡ್ಬೋದು ಫ್ರೆಂಡ್ಸ್. ಈ ಟ್ಯಾಂಪ್ಲೆಟ್ ಬಂದುಬಿಟ್ಟು ನೀವು ನೋಡುವಂಥ ವಿಡಿಯೋ ಕಡೆ ಲಾಸ್ಟ್ ಅವಿಪ್ಲರ್ ಟ್ಯಾಂಪ್ಲೆಟ್ ಐತೆ, ಲಾಸ್ಟಿಗೆ ಇರ್ತೈತಿ ಅವಿಪ್ಲರ್ ಟ್ಯಾಂಪ್ಲೆಟ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು. ಈ ರೀತಿ ಪೇಜ್ ಅನ್ನಕೈತಿ ಫ್ರೆಂಡ್ಸ್. ಅದನ್ನ ಟ್ಯಾಂಪ್ಲೆಟನ್ನು ತೊಗೊಂಡು ಹೋಗಿ ನಾವು ಅವಿಪ್ಲರ್ ಹಾಕೋಬೋದು ಅಂತ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಈ ರೀತಿ ಡೌನ್ಲೋಡ್ ಆಗೋಕ್ಕೆ ನಾವು ಎಲ್ಲಿ ಸೇವ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಿ ಕಾಣೋದಿಲ್ಲ. ಈ ರೀತಿ ಬಂದ್ಬಿಡ್ತೀನಿ. ನಾವು ಬ್ಯಾಕ್ ಹೋಗ್ಬಿಡೋಣ. ಬ್ಯಾಕ್ ಹೋಗಿ ನಾನು ಗ್ಯಾಲರಿಗೆ ಬರ್ತೀನಿ. ಗ್ಯಾಲರಿಗೆ ಬಂದ್ಕೊಂಡು ಏನು ಫಸ್ಟ್ ಇಲ್ಲಿ ಬಂದು ನೋಡ್ಕೊಂಡು ನಾವು ಎಡಿಟಿಂಗ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ನಾ ಸುಖದಾಗ ನಿದ್ದೆಲ್ಲ ಅಡಿಗ್ಯಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾವು ವಿಡಿಯೋ ಎಡಿಟಿಂಗ್ ಬೆಸ್ಟ್ ಕಾಣಕೈತೆ ಫ್ರೆಂಡ್ಸ್. ಈ ರೀತಿ ನಾವು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗೇನು ಮಾಡ್ಕೊಂಡು ಫ್ರೆಂಡ್ಸ್ ಲಾಂಗ್ ವಿಡಿಯೋ ನೋಡಿದ್ರಿ ಫ್ರೆಂಡ್ಸ್. ಈಗ ಏನು ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಟ್ಯಾಂಪ್ಲೆಟ್ಸ್ಗಳು ಯಾವ ರೀತಿ ಹಾಕಬೇಕು ಅಪ್ಲಿಕೇಶನ್ ಸಿಗುತ್ತೆ ನೀಟ್ ಐತೆ ಅಷ್ಟು ನೋಡ್ಕೊಳ್ಳಿ. ನೀವು ಟ್ಯಾಂಪ್ಲೆಟ್ ಬೇಕಾದ್ರೆ ನೀವು ನೋಡುವಂಥ ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಇರುತ್ತೆ ತೊಗೊಳ್ಳಿ. ಇಲ್ಲಾಂದ್ರೆ ಅದು ಒಂದೊಂದು ಸಾರಿ ಸರ್ವರ್ ಇಲ್ಲ ಹಂಗೆ ಏನೋ ಓಪನ್ ಆಗಿಲ್ಲ ಬ್ರದರ್ ಅಂದ್ರೆ ಏನು ಮಾಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಆಯ್ತಲ್ಲ, ಸರ್ಚ್ ಆಪ್ಷನ್ಸಲ್ಲಿ ಬಂದುಬಿಟ್ಟು ತಂಗಾಳಿ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಪ್ಲೀಸ್ ತಂಗಾಳಿ ಎಡಿಟ್ ಮಾಡ್ಕೊಂಡ್ರೆ ಇಲ್ಲಿ ಫಸ್ಟಿಗೆ ಬ್ಲಾಕ್ ಕಲರ್ ಡಿಪ್ ಇದು ತಂಗಾಳಿ ಎಡಿಟ್ ಅನ್ನೋದು ನಮ್ಮದು 9396 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಫಸ್ಟಿಗೆ ಮೇಲ್ಗಡೆ ಬ್ಲಾಕ್ ಕಲರ್ ಡಿಪ್ ಇದು ಏನೈತೆ ತಂಗಾಳಿ ಎಡಿಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಮಗೇನಾಗ್ತೈತೆ, ನಾನು ಸಂಗೋರ ಅಂತ ವಿಡಿಯೋ ಎಡಿಟಿಂಗನ್ನು ಹಾಕಿದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಆ ಥರದ್ದು ಇಮೇಜಸ್ಸು ಎಲ್ಲ ಕೊಟ್ಟಿರ್ತೀನಿ ನೋಡಿ. ಈ ರೀತಿ ಕೊಟ್ಟಿರ್ತೀನಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕಾದ್ರೆ ಇಲ್ಲಿ ಫ್ರೆಂಡ್ಸ್. ನಿಮ್ಗೆ ಏನು ಮಾಡ್ಕೊಳ್ಳಿ ಕನಿಮೆಸ್ಟ್ರ ಪಿಕ್ಸಾರ್ಟು ಇದು ಎಲ್ಲ ಐತಿ. ಅವಿ ಪ್ಲೇಯರ್ ಅನ್ನೋದು ಮೇಲ್ಗಡೆ ಇದ್ರಪ್ಪ ಇಲ್ಲಿ ಫ್ರೆಂಡ್ಸ್. ಅವಿ ಪ್ಲೇಯರ್ ಅನ್ನೋದು ಅವಿ ಪ್ಲೇಯರ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಐತೆ ಕೊಟ್ಟಿರ್ತೀನಿ. ಈ ರೀತಿ 7 MB ಐತಿ, ಬರೀ 7 MB ಐತಿ. ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಾ, ಮೊದಲು ಯಾವ ಅವಿ ಪ್ಲೇಯರ್ದು ಡಿಲೀಟ್ ತಗೊಂಡು ಆನಂತರ ಇದನ್ನ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪರ್ಸನಲ್ ಟಿಪಿದನ್ನು ಐತಿ, ಮತ್ತು ಬೇಕಾದ್ರೆ ಲೈಟರ್ ಮತ್ತು ಐತಿ ಫ್ರೆಂಡ್ಸ್. ಇದನ್ನ ತೊಗೊಳ್ಳಿ ಫ್ರೆಂಡ್ಸ್, ಮಾಡಿಪಿಕ್ಕೆ ಅವೆಲ್ಲನೂ ಎಂಜಾಯ್ ಇದ್ರೆ ಹಾಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಟ್ಯಾಂಪ್ಲೆಟ್ಸ್ಗಳು ಈ ರೀತಿ ಇರ್ತಾವೆ. ನಾನು ಟ್ಯಾಂಪ್ಲೆಟ್ ಹಾಕ್ತೀನಿ ನಾನು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ವಿಡಿಯೋ ಎಡಿಟಿಂಗ್ ಇಲ್ಲಿ ಐತಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ವಿಡಿಯೋ ಎಡಿಟಿಂಗ್ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಾಣತ್ತೆ ಫ್ರೆಂಡ್ಸ್, ವಿಡಿಯೋ ಎಡಿಟಿಂಗ್ ಐತಿ. ವಿಡಿಯೋ ಎಡಿಟಿಂಗ್ ಇದ್ರೆ ನಾನು ಏನು ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ವಿಡಿಯೋ ಏನೈತಿ ಅದ ವಿಡಿಯೋ ತಳಗಡೆ ನಾನು ಇಲ್ಲಿ ನೋಡ್ಕೊಳ್ಳಿ ವೈಜುಲೈಸರ್. ಇದು ವಿಡಿಯೋ ಫೈನಲ್ ಐತಿ. ಇಲ್ಲಿ ವೈಜುಲೈಸರ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಟ್ಯಾಂಪ್ಲೆಟ್ ಅಂತ ಬಂತು, ಅದ್ರ ಮೇಲೆ ನೋಡ್ಕೊಳ್ಳಿ. ಅದ್ರ ತಗಡೆ ಸಾಂಗ್ ಐತಿ. ಸಾಂಗ್ ಬೇಕಾದ್ರೆ ಸಾಂಗ್ ತೊಗೋಬೋದು, ಇದು ಬೇಕಾದ್ರೆ ಇದನ್ನ ತೊಗೋಬೋದು ಫ್ರೆಂಡ್ಸ್. ನಾನು ಅವಿ ಪ್ಲೇಯರ್ ಏನು ವೈಜುಲೈಸರ್ 41 ಐತೆ ಫ್ರೆಂಡ್ಸ್. ಜಿಪ್ ಐತೆ ವೇಜ್ ಐತೆ. ಅದ್ರ ಮೇಲೆ ನಾನು ಜಸ್ಟ್ ವಿಡಿಯೋ ತಳಗಡೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ತಳಗಡೆ ಆಪ್ಷನ್ಸ್ಗಳು ಬರ್ತಾವೆ. ಇಲ್ಲಿ ಅವಿ ಪ್ಲೇಯರ್ ಪರ್ಸನಲ್ ಟಿಪ್ ಬಂತು ನೋಡ್ಕೊಳ್ಳಿ. ತಂಗಾಳಿ ಸಿ ಅವಿ ಪ್ಲೇಯರ್ ಐತೆ ಬಂತು ಪರ್ಸನಲ್ ಟಿಪ್. ಅದ್ರ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಬಂದು ಗ್ಯಾಲರಿ ಇದಕ್ಕೆ ನಾನು ಇನ್ನೊಮ್ಮೆ ಹಾಕ್ತೀನಿ ನೋಡ್ಕೊಳ್ಳಿ ಬಂತು ಫ್ರೆಂಡ್ಸ್.
ನೋಡ್ಕೊಳ್ಳಿ. ಅದು ಒಂದ್ಸಲ ಒಮ್ಮೆ ಆಟೋಮೆಟಿಕ್ ಹೋಲ್ ಇಲ್ಲ ಅಂದರೆ ಏನು ಮಾಡ್ಕೊಳ್ಳಿ, ಇನ್ನೊಮ್ಮೆ ಹಾಕೊಂಡ್ಬಿಟ್ಟು ಆಟೋಮೆಟಿಕ್ ಬಂದಿರ್ತೈತಿ, ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಇದು ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಸಾಂಗ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಅದು ಟೆಂಪ್ಲೇಟ್ ಓಪನ್ ಆಗಿಲ್ಲ ಅಂದರೆ ಈ ರೀತಿ ಬಂದು ನಾವು ಟೆಂಪ್ಲೇಟ್ ಎಲ್ಲಿ ನೋಡ್ಕೊಂಡು ಅದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಮಗೆ ಇದಾಕೈತಿ ಫ್ರೆಂಡ್ಸ್, ಅದು ಸೇಕ್ ಆಕೈತಿ. ಅದು ಸಾಂಗು ಮ್ಯಾಗ ಬರ್ತೈತಿ, ಸಾಂಗ್ ಬಿ ಎಸ್ ಹೆಚ್ಚಾತಂದ್ರೆ ಬಿ ಎಸ್ ತಗೊಂಡು ಬರ್ತೈತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಅದು ಸಾಂಗ್ ಬೇರೆ ಹೆಚ್ಚು ನೋಡ್ತೀನಿ. ಅದು ಸಾಂಗ್ ಬೇಸ್ ತಗೊಂಡು ಬರ್ತೈತಿ, ಯಾವುದು ಬೇಸ್ ಸಾಂಗ್ ಅಲ್ಲ. ಅದು ಈ ರೀತಿ ಟೆಂಪ್ಲೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಟೆಂಪ್ಲೇಟ್ ಆ್ಯಡ್ ಆಗ್ತಾವೆ. ಫಸ್ಟ್ನೇ ಲಾಸ್ಟ್ನೇದನ್ನ ನಾನು ಮಾಡಿದ್ದೆ, ಲಾಸ್ಟ್ನೇದು ನಾವು ಎಡಿಟಿಂಗ್ ಮಾಡಿದ್ದಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ಎಡಿಟಿಂಗ್ ಮಾಡಿದ್ದು ನಾವು ಐತಿ ನೋಡ್ಕೊಳ್ಳಿ. ಈ ರೀತಿ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್, ನಾ ಹಾಕಿದ್ದಿಲ್ಲ ಐತಿ. ಇದನ್ನು ಯಾವ ರೀತಿ ಡಿಲೀಟ್ ಹೊಡ್ಕೋಬೇಕಂದ್ರೆ ತಾರೆ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡ್ಲೆ ಆಪ್ಷನ್ ಐತೆ ನೋಡ್ಕೊಳ್ಳಿ. ಈ ಒಟ್ಟು ಟೆಂಪ್ಲೇಟ್ ತಗಡೆನ ಗುಂಡ್ಲೆ ಆಪ್ಷನ್ ತೋರ್ಸತ್ತಂತ ತಾರೆ ತಗಡೆ, ಅದು ಟೆಂಪ್ಲೇಟ್ ತಗಡೆನ ಗುಂಡ್ಲೆ ಆಪ್ಷನ್ ಹೋಯ್ತು ಹಿಡ್ಕೊಂಡು ನಿಲ್ಬೇಕಾಗೈತಿ. ನೋಡ್ಕೊಳ್ಳಿ, ಹೋಯ್ತು ಹಿಡ್ಕೊಂಡಿದ್ರೆ ಆಟೋಮೆಟಿಕ್ ಹೋಯ್ತದ, ಲಾಸ್ಟ್ನೇದು ಉಳಿತು. ಆಯ್ತಾ ಫ್ರೆಂಡ್ಸ್. ಥ್ಯಾಂಕ್ ಯು. ಒಟ್ಟು ನಾನು ನೋಡಿದ ಬಂತೇನೆ ಫ್ರೆಂಡ್ಸ್. ಮುಂದಿನ ಆಲ್ಸೋ ಫ್ರೆಂಡ್ಸ್.